ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಪಶ್ಚಿಮ ಬಂಗಾಳದಲ್ಲಿ ಕಳೆದ 1.5 ದಶಕದಿಂದ ಅಧಿಕಾರದಲ್ಲಿದ್ದಂತಹ ದುರಾಡಳಿತವನ್ನು ನೀಡಿದಂತಹ ಟಿಎಂಸಿ ಪಕ್ಷ, ಅದರ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಅವರ ಸರ್ಕಾರವನ್ನ ಮನೆಗೆ ಕಳುಹಿಸುವಲ್ಲಿ ಒಂದು ರೀತಿಯಲ್ಲಿ ಅಭೂತಪೂರ್ವವಾದಂತಹ ಒಂದು ಜಯವನ್ನು ಗಳಿಸುವಲ್ಲಿ ಕೇಸರಿ ಪಾಳ್ಯ ಈ ಬಾರಿ ಬಹಳ ಯಶಸ್ವಿಯಾಗಿರುವಂಥದ್ದು. ಬಿಜೆಪಿಯ ಘಟಾನುಘಟಿ ನಾಯಕರು, ಪ್ರಧಾನಿ ಮೋದಿ ಅವರು, ಅಮಿತ್ ಶಾ ಅವರು, ಯೋಗಿ ಆದಿತ್ಯನಾಥ್ ಅವರು, ಇಡೀ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಹೋಗಿ ಅಬ್ಬರದ ಪ್ರಚಾರ, ವಾಗ್ದಾಳಿಗಳನ್ನು ನಡೆಸಿ ಅಲ್ಲಿನ ಒಂದು ಬದಲಾವಣೆಯನ್ನು ಬಯಸಿದ್ದಂಥ ಮತದಾರರನ್ನು ಓಲೈಸಿ ಬಿಗಿ ಭದ್ರತೆಯೊಂದಿಗೆ ಈ ಬಾರಿ ಯಾವುದೇ ಒಂದು ಹಿಂಸಾಚಾರ ಆಗದೆ ಒಂದು ರೀತಿಯಲ್ಲಿ ಒಳ್ಳೆಯ ಚುನಾವಣೆಯನ್ನು ನಡೆಸಿ ಅದ್ಭುತವಾದಂತಹ ರೀತಿಯಲ್ಲಿ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರವನ್ನು ರಚಿಸೋದಕ್ಕೆ ಮೇ 9ಕ್ಕೆ ನೂತನ ಮುಖ್ಯಮಂತ್ರಿಗಳ ಆಯ್ಕೆಯೂ ಕೂಡ ಆಗ್ತಾ ಇದೆ. ಪದಗ್ರಹಣ ಸಮಾರಂಭ ಇದೆ. ಒಂದು ರೀತಿಯಲ್ಲಿ ಕೇಸರಿ ಮಯವಾಗಿ ಬರೋಬ್ಬರಿ 206 ಸ್ಥಾನಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗಳಿಸಿರುವಂಥದ್ದು. ಇದನ್ನ ಸಹಿಸದಂತಹ ಮಮತಾ ಬ್ಯಾನರ್ಜಿ ಅವರು ಮಾಡಿದಂತಹ ಆರೋಪ, ಇದು ವೋಟ್ ಚೋರಿಯಾಗಿದೆ, ಒಂದಷ್ಟು 100ಕ್ಕೂ ಹೆಚ್ಚು ಮತಗಳನ್ನು ಅಂದರೆ ಸ್ಥಾನಗಳನ್ನು ಇವರು ಕದ್ದಿದ್ದಾರೆ, ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದಿಲ್ಲ ಅನ್ನುವಂಥ ಹಠಕ್ಕೆ ಬಿದ್ದು ಆರೋಪಗಳನ್ನು ನೇರವಾಗಿ ಬೊಟ್ಟು ಮಾಡಿ ಕೇಂದ್ರ ಸರ್ಕಾರದ ಕಡೆ ಬಿಜೆಪಿಯ ಮೇಲೆ ದೀದಿ ಮಮತಾ ಬ್ಯಾನರ್ಜಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಮತ್ತು ಈ ಮಧ್ಯೆ ಸುವೇಂದು ಅಧಿಕಾರಿ ಈ ಹಿಂದೆ ಮಮತಾ ಬ್ಯಾನರ್ಜಿ ಅವರ ಆಪ್ತ ಶಿಷ್ಯನಾಗಿ ಗುರುತಿಸಿಕೊಂಡು ತದನಂತರದಲ್ಲಿ ಟಿಎಂಸಿಯಿಂದ ಹೊರಬಂದು ಬಿಜೆಪಿಗೆ ಸೇರ್ಪಡೆಯಾಗಿ ಇದೇ ಮಮತಾ ಬ್ಯಾನರ್ಜಿ ಸ್ಪರ್ಧಿಸಿದ್ದಂತಹ ಭವಾನಿಪುರದಲ್ಲಿ ಸ್ಪರ್ಧಿಸಿ ಮಮತಾ ಬ್ಯಾನರ್ಜಿ ಅವರನ್ನೇ ಸೋಲಿಸಿದಂಥವರು ಸುವೇಂದು ಅಧಿಕಾರಿ. ಅವರೇ ಬಹುಶಃ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಬಹುದು ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಅವರ ಆಪ್ತನ ಮೇಲೆ ನಿನ್ನೆ ರಾತ್ರಿ ದಾಳಿಯಾಗಿದೆ, ಗುಂಡನ್ನು ಹಾರಿಸಿದ್ದಾರೆ, ಶೂಟೌಟ್ ಆಗಿದೆ, ಅವರನ್ನು ಆಸ್ಪತ್ರೆಗೆ ಸೇರಿಸಿದರೂ ಕೂಡ ಸುವೇಂದು ಅಧಿಕಾರಿಯ ಆಪ್ತನ ಹತ್ಯೆ ಆಗಿದೆ, ಆತ ಸಾವಿಗೀಡಾಗಿದ್ದಾನೆ. ಇಂಥ ಒಂದು ದ್ವೇಷದ ರಾಜಕಾರಣವನ್ನು ಟಿಎಂಸಿ ಮಮತಾ ಬ್ಯಾನರ್ಜಿ ಮಾಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಆಗಿರುವಂಥ ಒಂದು ಆಘಾತಕಾರಿ ಭಯಾನಕವಾದಂಥ ಒಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಒಂದೆಡೆ ಇಲ್ಲಿ ಮಮತಾ ಬ್ಯಾನರ್ಜಿ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ರೆ, ಮತ್ತೊಂದೆಡೆ ನೂರುಲ್ ಹುಡಾ ಅನ್ನುವಂಥ ವ್ಯಕ್ತಿ, ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ ಒಂದು ವಿಡಿಯೋ ಮಾಡಿದ್ದಾನೆ. ಆ ವಿಡಿಯೋ ಎಲ್ಲೆಡೆ ಬಹಳಷ್ಟು ವೈರಲ್ ಆಗ್ತಾ ಇದೆ. ಈಗ ಆತ ಒಂದು ರೀತಿಯಲ್ಲಿ ಪ್ರಚೋದಿಸುವಂತಹ ಕೆಲಸವನ್ನು ನೇರವಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಸಂದೇಶ ಕೊಡುವಂತಹ ಕೆಲಸವನ್ನು ಮಾಡಿದ್ದಾನೆ. ಅದು ಏನು ಅಂತ ಹೇಳಿದ್ರೆ, ಸ್ವತಂತ್ರ ಬಂಗಾಳದ ಕೂಗು, ಅಂದರೆ ಸ್ವತಂತ್ರವಾಗಿ ಪ್ರತ್ಯೇಕ ದೇಶವನ್ನೇ ಮಾಡಿಕೊಳ್ಳಿ ಪಶ್ಚಿಮ ಬಂಗಾಳವನ್ನು ಅನ್ನುವಂಥ ಕೂಗನ್ನು ಕೊಟ್ಟಿದ್ದಾನೆ. ನಿಮಗೆ 17 ಕೋಟಿ ಬಾಂಗ್ಲಾದೇಶಿ ಮುಸ್ಲಿಮರು ನಿಮಗೆ ನಾವು ಬೆಂಬಲವಾಗಿ ನಿಲ್ತೇವೆ, ನೀವು ಪ್ರತ್ಯೇಕವಾದಂತಹ ಸ್ವತಂತ್ರವಾದಂತಹ ಬಂಗಾಳವನ್ನು ಮಾಡಿಕೊಳ್ಳಿ ಅನ್ನುವಂತಹ ಒಂದು ಸಂದೇಶವನ್ನು ವಿಡಿಯೋ ಮುಖಾಂತರ ಈ ನೂರುಲ್ ಹುಡಾ ಕೊಟ್ಟಿದ್ದಾನೆ. ಇದು ಒಂದು ರೀತಿಯಲ್ಲಿ ಭಾರತದ ಸಾರ್ವಭೌಮತ್ವಕ್ಕೆ ಪ್ರಶ್ನೆ ಮತ್ತು ಧಕ್ಕೆ ತರುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಜೊತೆಗೆ ಆತ ಯಾರ್ರೀ, ಎಲ್ಲೋ ಬಾಂಗ್ಲಾದೇಶದಲ್ಲಿ ಕೂತ್ಕೊಂಡು ಅವನು ಯಾರು ಊಹಿಸಿ, ಫಸ್ಟ್ ಆಫ್ ಆಲ್ ಯಾವುದೋ ಇತ್ತೀಚೆಗಾದಂತಹ ಪ್ರತಿಭಟನೆಗಳಲ್ಲಿ ಗಲಾಟೆಗಳಲ್ಲಿ ಆತ ಗುರುತಿಸ್ಕೊಂಡಿದ್ದ ಬಿಟ್ಟರೆ ಅವನು ಯಾರು ಅನ್ನುವಂಥ ಮೂಲವನ್ನು ಇದೀಗ ಗುಪ್ತಚರ ಇಲಾಖೆಯವರು ಎಲ್ಲರೂ ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದಕ್ಕೆ, ಆಂತರಿಕ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಆತ ಯಾರು ಮತ್ತು ಈ ಥರದ ಕೋಮು ಸಂಘರ್ಷಕ್ಕೆ ಎಡೆ ಏನು ಮಾಡಿಕೊಡ್ತಾ ಇದ್ದಾನೆ, ಕಿಚ್ಚನ್ನು ಏನು ಹಚ್ತಾ ಇದ್ದಾನಲ್ಲ, ಇದು ದೊಡ್ಡ ಮಟ್ಟಕ್ಕೆ ಹೋಗ್ಬಿಡುತ್ತೆ. ಹೀಗಾಗಿ ಅವನನ್ನು ಅಲ್ಲೇ ಚಿವುಟಿ ಹಾಕುವಂತಹ ಕೆಲಸ ಆಗಬೇಕು ಅನ್ನುವಂಥ ಕಾರಣಕ್ಕೆ ನೂರುಲ್ ಹುಡಾ ಅನ್ನುವಂಥ ವ್ಯಕ್ತಿ ಹೇಳಿರುವಂಥದ್ದು. ನೇರವಾಗಿ ಹೇಳಿದ್ದಾನೆ ಈತ ಮಮತಾ ಬ್ಯಾನರ್ಜಿ ಅವರಿಗೆ. ಹೆಂಗಿದ್ರೂ ಗೊತ್ತಿದೆ ಟಿಎಂಸಿ ಪಕ್ಷ ಮಮತಾ ಬ್ಯಾನರ್ಜಿ ಅವರು ಯಾರ ಓಲೈಕೆಯನ್ನು ಮಾಡಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಇಟ್ಟುಕೊಂಡು ಅವರುಗಳಿಗೆ ಆಧಾರ್ ಕಾರ್ಡು, ವೋಟರ್ ಐ ಡಿ ಮಾಡಿಸ್ಕೊಂಡು ಅವರುಗಳಿಂದ ಮತವನ್ನು ಪಡೆದು ಈಕೆ ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಂಥದ್ದು, ದುರಾಡಳಿತವನ್ನು ನಡೆಸಿದಂಥ ಅವರನ್ನು ಗೂಂಡಾಗಿರಿ ಮಾಡಿಕೊಂಡು ಅವರುಗಳನ್ನು ರೌಡಿಗಳ ಥರ ನಡೆಸ್ಕೊಂಡು ಎಲ್ಲೆಡೆಯೂ ಕೂಡ ದಬ್ಬಾಳಿಕೆ ನಡೆಸಿದಂಥವ್ರಿಗೆ ಮಮತಾ ಬ್ಯಾನರ್ಜಿ. ಅಂಥವ್ರದ್ದೇ ಬೆಂಬಲ ನಾವು ಮತ್ತೆ ಕೊಡ್ತೀವಿ ನಿಮಗೆ, 17 ಕೋಟಿ ಬಾಂಗ್ಲಾದೇಶ ಮುಸ್ಲಿಮರು ನಿಮಗೆ ಸಪೋರ್ಟ್ ಮಾಡ್ತೇವೆ, ನೀವು ಪ್ರತ್ಯೇಕವಾದಂತಹ ಸ್ವತಂತ್ರವಾದಂತಹ ಬಂಗಾಳವನ್ನು ರಚನೆ ಮಾಡಿಕೊಳ್ಳಿ ಅನ್ನುವಂಥ ಒಂದು ಪ್ರೇರೇಪಿಸುವಂತಹ ಪ್ರಚೋದನಕಾರಿ ಹೇಳಿಕೆಯನ್ನು ಆತ ಕೊಟ್ಟಿದ್ದಾನೆ. ಗೊತ್ತಿಲ್ಲ, ಯಾಕೆಂತಂದ್ರೆ ಮಮತಾ ಬ್ಯಾನರ್ಜಿ ಹಾದಿ ಬೀದಿಯಲ್ಲಿ ಈಕೆ ಪ್ರತಿ ಬಾರಿಯೂ ಕೂಡ ಪ್ರತಿಭಟನೆಯನ್ನು ಮಾಡ್ಕೊಂಡು ಬಂದಂಥವ್ರು, ಒಂದಲ್ಲ ಒಂದು ರೀತಿಯಲ್ಲಿ ಗುರುತಿಸ್ಕೊಂಡವರು. ಈಗ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಎದ್ದಿದ್ದಾರೆ, ವೋಟ್ ಚೋರಿ ಆಯಿತು ಅಂತ. ಈ ಮಧ್ಯೆ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಇದನ್ನ ಬಹಳ ಗಂಭೀರವಾಗಿ ಏನಾದ್ರು ಪರಿಗಣಿಸಿಬಿಟ್ರೆ, ಯಾರೀತ ನೂರುಲ್ ಹುಡಾ ಮಾತಾಡಿದಾನಲ್ಲ, ಈತನ ವಿಚಾರವನ್ನು ಏನಾದ್ರು ಗಂಭೀರವಾಗಿ ಪರಿಗಣಿಸಿ ಇಂಥದ್ದೇ ಒಂದು ಕ್ರಮಕ್ಕೇನಾದರೂ ಮಮತಾ ಬ್ಯಾನರ್ಜಿ ಮುಂದಾದರೆ ಅಷ್ಟು ಸುಲಭ ಇಲ್ಲ ಸ್ವತಂತ್ರ ಬಂಗಾಳ ಮಾಡ್ಕೊಳ್ಳುವಂಥದ್ದು, ಸ್ವತಂತ್ರವಾದಂಥ ದೇಶ ಕಟ್ಕೊಂಡು ಹೋಗುವಂಥದ್ದು. ಬಟ್ ಹೇಳಕ್ಕಾಗಲ್ಲ ರಾಜಕೀಯಾತ್ಮಕವಾಗಿ ಏನೆಲ್ಲ ಬೇಕಾದರೂ ಬೆಳವಣಿಗೆಗಳಾಗಬಹುದು ಅಂತ. ಬಟ್ ಈ ಕ್ಷಣಕ್ಕೆ ಮೇ 9ಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ನೂತನ ಮುಖ್ಯಮಂತ್ರಿ ಪದಗ್ರಹಣ ಮಾಡಲಿದ್ದಾರೆ.
ಒಂದು ರೀತಿಯಲ್ಲಿ ಅಭೂತಪೂರ್ವವಾದಂಥ ಸಾಧನೆ. ಕಳೆದ ಬಾರಿ 77ರಲ್ಲಿದ್ದಂಥ BJP ಈ ಬಾರಿ 206 ಅಂತ ಹೇಳಿದಾಗ ಜನ ಕೂಡ ಬದಲಾವಣೆ ಬಯಸಿದ್ದಾರೆ. ಹೀಗಾಗಿ ಆಗರ್ಭ ಶ್ರೀಮಂತಿಕೆ ಇದ್ದಂತಹ ಒಂದು ಪಶ್ಚಿಮ ಬಂಗಾಳ ಅಂಥ ಒಂದು ಗತವೈಭವವನ್ನು ಮರುಕಳಿಸುವಂತೆ ಮಾಡಬೇಕಾದಂಥ ಜವಾಬ್ದಾರಿ BJP ಮೇಲಿದೆ. ಜೊತೆಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಿರುವಂಥದ್ದು, ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥದ್ದು ಎಲ್ಲವೂ ಕೂಡ ಉತ್ತಮವಾದಂಥ ಆಡಳಿತವನ್ನು BJP ಕೊಡುತ್ತಾ ಅನ್ನುವಂಥ ನಿರೀಕ್ಷೆ ಪಶ್ಚಿಮ ಬಂಗಾಳದ ಮತದಾರರಲ್ಲಿದೆ. ಏನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.